ಯಂ ಶೈವಾಃ ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನಃ ಬೌದ್ಧಾ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಾಃ ಅರ್ಹನ್ನಿತ್ಯಥ ಜೈನಶಾಸನರತಾಃ ಕರ್ಮೇತಿ ಮೀಮಾಂಸಕಾಃ ಸೋಯಂ ವೋ ವಿದಧಾತು ವಾಂಛಿತಫಲಂ ತ್ರೈಲೋಕ್ಯನಾಥೋ ಹರಿಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಶಂಕರಾಚಾರ್ಯ ಸಚ್ಚಿಷ್ಯಂ ಜ್ಞಾನಿರಾಜಂ ತಪೋನಿಧಿಂ ನೈಷ್ಕರ್ಮ್ಯ ಸಿದ್ಧಿಕರ್ತಾರಂ ಸುರೇಶ್ವರಮಹಂ ಭಜೆ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಗುರುಭ್ಯೋ ನಮಃ. ಶ್ರೀ ಶ್ರೀ ಸುರೇಶ್ವರಾಚಾರ್ಯ ಸದ್ಗುರು ಪಾದುಕಾಭ್ಯಾಂ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಸದ್ಗುರು ಭಕ್ತರು, ವೇದಾಂತ ಪ್ರಿಯರು, ಮುಮುಕ್ಷು ಸಾಧಕರು, ಭಗವದ್ಭಕ್ತರು, ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀಮತು ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ, ಶ್ರೇಷ್ಠವಾದ ಮಾಸ. ಅಧಿಕ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಏಕಾದಶಿ ತಿಥಿ, ಹಸ್ತ ನಕ್ಷತ್ರ, ವ್ಯತಿಪಾತ ಯೋಗ, ಭದ್ರ ಕರಣ, ವೃಷಭ ಮಾಸ. ಸೂರ್ಯ ಭಗವಂತನು ವೃಷಭ ರಾಶಿಯಲ್ಲಿ 1 ತಿಂಗಳು ಸಂಚಾರ ಮಾಡ್ತಾ ಇದ್ದಾನೆ. ವಾರ ಶ್ರೇಷ್ಠವಾಗಿರುವಂತ ಬುಧವಾರ, 2023
26ನೇ ಇಸವಿ ಮೇ ಮಾಹೆಯಲ್ಲಿ 27ನೇ ತಾರೀಖಿನ ಬುಧವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೇಮಪೂರ್ವಕವಾದ ಸುಸ್ವಾಗತ. ಖಾನಿಲಾಜ್ಞಬ್ಧರಿತ್ಯಂತಂ ಸಟ್ಫಣೀಯೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ. ನಮೋ ನಮಃ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿ ಗ್ರಂಥದಲ್ಲಿ 3ನೇ ಅಧ್ಯಾಯ 34ನೇ ಶ್ಲೋಕ ಶುರು ಮಾಡ್ತಾ ಇದ್ದೇನೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಅನಾದೃತ್ಯ ಶ್ರುತಿಂ ಮೋಹಾತ್ ಅತೋ ಬೌದ್ಧಾಸ್ತಮಸ್ವಿನಃ ಆಪೇದಿರೇ ನಿರಾತ್ಮತ್ವಂ ಅನುಮಾನೈಕ ಚಕ್ಷುಷಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ನನ್ನ ಪ್ರೀತಿಯ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಈ ಶ್ಲೋಕವನ್ನ ಅನೇಕ ಸಲ ಉದಾಹರಣೆ ಮಾಡ್ತಾ ಇದ್ದಾರೆ. ಅನುಮಾನೈಕ ಚಕ್ಷುಷಃ ತಮಸ್ವಿನಃ. ಸ್ವರೇಶ್ವರಾಚಾರ್ಯರ ಮಾತು. ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೀನಿ. ಅನಾದೃತ್ಯ ಶ್ರುತಿಂ ಮೋಹಾತ್ ಅತಃ ಬೌದ್ಧಾಃ ತಮಸ್ವಿನಃ ಆಪೇದಿರೇ ನಿರಾತ್ಮತ್ವಂ ಅನುಮಾನೈಕ ಚಕ್ಷುಷಃ. ನವಪದಾತ್ಮಕ ಶ್ಲೋಕಃ. ಅಸ್ಮಿನ್ ಶ್ಲೋಕೆ ನವಪದಾನಿ ಸಂತಿ. 9 ಪದಗಳಿಂದ ರಚಿತವಾಗಿರುವ ದಿವ್ಯ ಭವ್ಯ ಶ್ರೇಷ್ಠವಾದ ಮಂಗಳ ಶ್ಲೋಕ. ಅನ್ವಯವನ್ನು ಹೇಳ್ತ ಶ್ಲೋಕಕ್ಕೆ ನೋಡ್ಕೊಳ್ಳಿ. ಅತಃ ಶ್ರುತಿಂ ಮೋಹಾತ್ ಅನಾದೃತ್ಯ ತಮಸ್ವಿನಃ ಬೌದ್ಧಾಃ ಅನುಮಾನೈಕ ಚಕ್ಷುಷಃ ನಿರಾತ್ಮತ್ವಂ ಆಪೇದಿರೇ. ಎಷ್ಟು ಚೆನ್ನಾಗಿದೆ ಶ್ಲೋಕ. ಅತಃ ಆದ್ದರಿಂದ, ಮೋಹಾತ್ ಭ್ರಾಂತಿಯಿಂದ, ಅಜ್ಞಾನದಿಂದ, ಅವಿವೇಕದಿಂದ, ಅವಿದ್ಯೆಯಿಂದ, ಶ್ರುತಿಂ ಶ್ರುತಿಯನ್ನ ಅನಾದೃತ್ಯ ತಿರಸ್ಕಾರ ಮಾಡಿ, ನಮಗೆ ಶ್ರುತಿ ಬೇಕಾಗಿಲ್ಲ, ಶ್ರುತಿ ಎಲ್ಲವೂ ಕೂಡ ಏನೇನು ಹೇಳ್ತಾ ಇದೆ ಅಂತ ಹೇಳಿ ಶೌತ ವಾಕ್ಯವನ್ನ ತಿರಸ್ಕಾರ ಮಾಡಿಬಿಟ್ರು. ಯಾರು? ಬೌದ್ಧರು. ಆದ್ದರಿಂದಲೇ ಬೌದ್ಧರಿಗೆ ಹೆಸರಾಯಿತು ನಾಸ್ತಿಕವಾದಿನಃ. ಅತಃ ಆದ್ದರಿಂದ, ಮೋಹಾತೆ ಮೋಹದಿಂದ, ಶ್ರುತಿಂ ಅನಾದೃತ್ಯ ಶ್ರುತಿಯನ್ನ, ವೇದವನ್ನ, ವೇದಾಂತವನ್ನ, ಉಪನಿಷತ್ತುಗಳನ್ನ ಅನಾದೃತ್ಯ ಅನಾದರ ಮಾಡಿ, ನಮಗೆ ಉಪನಿಷತ್ತುಗಳು ಬೇಕಾಗಿಲ್ಲ. ವೇದಗಳಲ್ಲಿ ಯಜ್ಞ ಯಾಗಾದಿಗಳನ್ನು ಹೇಳಿದ್ದಾರೆ. ಯಜ್ಞ ಯಾಗಾದಿಗಳಲ್ಲಿ ಪಶು ಹಿಂಸೆ ಬರುತ್ತದೆ. ಆದ್ದರಿಂದ ಯಾರೂ ಕೂಡ ಶೌತ ಪ್ರಾಮಾಣ್ಯವನ್ನ ಇಟ್ಕೊಳ್ಬೇಡಿ. ಎಂಥ ಅನ್ಯಾಯವಿದು. ಶ್ರುತಿಯನ್ನ ಅನಾದರ ಮಾಡಿ, ಶ್ರುತಿಯನ್ನ ತಿರಸ್ಕಾರ ಮಾಡಿ, ಯಾರು? ತಮಸ್ವಿನಃ ಬೌದ್ಧಾಃ. ತಮಸ್ವಿನಃ ಒಳ್ಳೆ ಪದ ಇದು.
ತಮಸ್ವಿ ಅಂತಂದ್ರೆ ತಮಸ್ಸಿನಲ್ಲಿ ಕೂತುಕೊಂಡಿರುವ ಋಷಿಗಳಿಗೆ ಹೆಸರು ತಪಸ್ವಿನಃ, ಬೌದ್ಧರಿಗೆ ಹೆಸರು ತಮಸ್ವಿನಃ. ನನ್ನ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು, ನೋಡಪ್ಪ, ಶ್ರುತಿ ಪ್ರಾಮಾಣ್ಯವನ್ನ ಒಪ್ಪಿಕೊಳ್ಳದವರನ್ನ ಭಗವಾನ್ ಸ್ವರೇಶ್ವರಾಚಾರ್ಯರವರು ತಮಸ್ಸಿನಃ ಕರೆದಿದ್ದಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು, ಗೌಡಪಾದಾಚಾರ್ಯರೇ ಮುಂತಾದ ಶೌತ ಪ್ರಾಮಾಣ್ಯ ಒಪ್ಪಿಕೊಂಡಿರುವ ಅಧ್ಯಾರೋಪಾಪವಾದ ಕ್ರಮದಿಂದ ತತ್ವಮಸಿ ವಾಕ್ಯಾರ್ಥವನ್ನ ಅನುಭವದಲ್ಲಿ ಕಂಡುಕೊಂಡಿರುವಂತಹ ಬ್ರಹ್ಮಜ್ಞಾನಿಗಳನ್ನ ತಪಸ್ವಿನಃ ಎಂದು ಕರೆಯುತ್ತಾರೆ. ಬೌದ್ಧರು ತಮಸ್ವಿನಃ, ವೇದಾಂತಿಗಳು ತಪಸ್ವಿನಃ. ಅದೇ ತಪಸ್ಸು. ವೇದಾಂತಾಧ್ಯಯನ, ವೇದಾಂತ ಅಧ್ಯಾಪನ, ವೇದಾಂತಾರ್ಥ ಚಿಂತನ, ವೇದಾಂತಾರ್ಥ ಅನುಸಂಧಾನ, ವೇದಾಂತಾರ್ಥದಲ್ಲಿಯೇ ಯಾರು ಮುಳುಗಿದ್ದಾರೋ ಅವರು ತಪಸ್ವಿಗಳು. ವೇದಾಂತ ವಾಕ್ಯಗಳನ್ನ ಕೈಬಿಟ್ಟು ಶ್ರುತಿ ಪ್ರಾಮಾಣ್ಯವನ್ನು ತಿರಸ್ಕಾರ ಮಾಡಿ ನಮಗೆ ಯಾವ ಶ್ರುತಿಯೂ ಬೇಕಾಗಿಲ್ಲ, ನಾವು ಅನುಮಾನ ತರ್ಕದಿಂದ ತತ್ವವನ್ನ ನಿರ್ಣಯ ಮಾಡುತ್ತೇನೆ ಎಂದು ಯಾರು ಹೊರಟಿದ್ದಾರೆಯೋ ಅಂಥ ಬೌದ್ಧರನ್ನ ಇಲ್ಲಿ ಸ್ವರೇಶ್ವರಾಚಾರ್ಯರವರು ತಮಸ್ವಿನಃ ಎಂದು ಕರೆದಿದ್ದಾರೆ. ತಮಸ್ವಿ, ತಪಸ್ವಿ ಎರಡೂ ಕೂಡ ನಕಾರಾಂತ ಪುಲ್ಲಿಂಗ. ತಪಸ್ವಿನ್ ಶಬ್ದ, ತಮಸ್ವಿನ್ ಶಬ್ದ ಎರಡು ಒಂದೇ. ತಪಸ್ವಿ ತಪಸ್ವಿನೌ ತಪಸ್ವಿನಃ, ತಮಸ್ವಿ ತಮಸ್ವಿನೌ ತಮಸ್ವಿನಃ. ಹೇ ತಪಸ್ವಿನ್, ಹೇ ತಪಸ್ವಿನೌ, ಹೇ ತಪಸ್ವಿನಃ. ಹೇ ತಮಸ್ವಿನ್, ಹೇ ತಮಸ್ವಿನೌ, ಹೇ ತಪಸ್ವಿನಃ. ತಪಸ್ವಿನಂ, ತಪಸ್ವಿನೌ, ತಪಸ್ವಿನಃ. ತಮಸ್ವಿನಂ, ತಮಸ್ವಿನೌ, ತಮಸ್ವಿನಃ. ತಪಸ್ವಿನ, ತಪಸ್ವಿಭ್ಯಾಂ, ತಪಸ್ವಿಭಿಃ. ತಮಸ್ವಿನ, ತಮಸ್ವಿಭ್ಯಾಂ, ತಮಸ್ವಿಭಿಃ. ಸಾಕು. ತಪಸ್ವಿನೇ ತಪಸ್ವಿಭ್ಯಾಂ ತಪಸ್ವಿಭ್ಯಃ. ತಪಸ್ವಿನಃ ತಪಸ್ವಿಭ್ಯಾಂ ತಪಸ್ವಿಭ್ಯಾಂ. ತಪಸ್ವಿನಃ ತಪಸ್ವಿನೋಃ ತಪಸ್ವಿನಾಂ. ತಮಸ್ವಿನಃ ತಮಸ್ವಿನೋಃ ತಮಸ್ವಿನಾಂ. ತಪಸ್ವಿನಿ ತಪಸ್ವಿನೋಃ ತಪಸ್ವಿಷು. ತಮಸ್ವಿನಿ ತಮಸ್ವಿನೋಃ ತಮಸ್ವಿಷು. ಒಬ್ಬರಿಗೆ ತಮಸ್ಸು, ಮತ್ತೊಬ್ಬರಿಗೆ ತಪಸ್ಸು. ಯಸ್ಯ ಜ್ಞಾನಮಯಂ ತಪಃ, ಬ್ರಹ್ಮಜ್ಞಾನವೇ ನಿಜವಾದ ತಪಸ್ಸು. ಸರಿ. ತಮಸ್ವಿನಃ ಬೌದ್ಧಾಃ, ತಮಸ್ವಿಗಳಾದ, ತಮಸ್ಸಿನಲ್ಲಿ ಕೂತುಕೊಂಡಿರುವ ಕುರುಡರಾಗಿರುವ ಅಜ್ಞಾನಿಗಳಾದ ಬೌದ್ಧರು ಅನುಮಾನೈಕ ಚಕ್ಷುಷಃ. ಅನುಮಾನಂ ಏಕಮೇವ ಚಕ್ಷುಃ ಪ್ರಮಾಣಂ ಯೇಷಾಂತೆ ಅನುಮಾನೈಕ ಚಕ್ಷುಷಃ. ಬೌದ್ಧರಿಗೆ ಭಗವಾನ್ ಸ್ವರೇಶ್ವರಾಚಾರ್ಯರವರು ಕೊಟ್ಟಿರುವಂತ ಎರಡು ಪ್ರಶಸ್ತಿಗಳು. ಒಂದು ತಮಸ್ವಿನಃ, ಮತ್ತೊಂದು ಅನುಮಾನೈಕ ಚಕ್ಷುಷಃ. ಬರೀ ಅನುಮಾನ ತರ್ಕದಿಂದ, ಅನ್ವಯ ವ್ಯತಿರೇಕ ತರ್ಕದಿಂದ, ಒಣ ತರ್ಕದಿಂದ ವಿಚಾರ ಮಾಡ್ತಾರೆ. ಒಣ ತರ್ಕದಿಂದ ಏನ್ ಬೇಕಾದ್ರೂ ನಿರ್ಣಯ ಮಾಡಬಹುದು. ಅದಕ್ಕೆ ಅರ್ಥ ಇಲ್ಲ. ಬಹಳ ಡೇಂಜರಸ್ ಆಗಿದೆ. ತಮಸ್ವಿನಃ ಬೌದ್ಧಾಃ, ತಮಸ್ವಿಗಳಾದ ಅಜ್ಞಾನಿಗಳಾದಂಥ ಬೌದ್ಧರು ಅನುಮಾನೈಕ ಚಕ್ಷುಷಃ ನತು ಶ್ರುತಿಮಾನೈಕ ಚಕ್ಷುಷಃ ನ ಚ ವೇದಾಂತ ಚಕ್ಷುಷಃ. ಯಾರು ವೇದಾಂತಗಳನ್ನ ಕೈಬಿಟ್ಟು, ವೇದಾಂತಗಳನ್ನ ಅನಾದರ ಮಾಡಿ, ವೇದಾಂತಗಳನ್ನ ತಿರಸ್ಕಾರ ಮಾಡಿ ಬರೀ ತರ್ಕದ ಬಲದಿಂದ
ತತ್ವ ನಿರ್ಣಯ ಮಾಡಕ್ ಹೋಗ್ತಾರೋ ಅವರೆಲ್ಲರೂ ಕೂಡ ಕುರುಡರು, ಅವರೆಲ್ಲರೂ ಕೂಡ ಅಜ್ಞಾನಿಗಳು. ಇದು ಭಗವಾನ್ ಸ್ವರೇಶ್ವರಾಚಾರ್ಯರವರ ಸಿಂಹಗದ್ಯನೆ. ಒಂದ್ಸಲ ನೋಡಿದ್ರೆ ಇಷ್ಟೊಂದು ಜೋರಾಗಿ ಬೌದ್ಧರನ್ನ ತಿರಸ್ಕರಿಸಬಾರದಾಗಿತ್ತು ಅಂತ ಕಾಣಿಸುತ್ತೆ. ಆದ್ರೆ ಅಷ್ಟೊಂದು ಜೋರಾಗಿತ್ತು. ಯಾರು ತೃಪ್ತರಾಗಿದ್ದಾರೆಯೋ, ಬಲಿಷ್ಠರಾಗಿದ್ದಾರೆಯೋ, ಅಹಂಕಾರದಲ್ಲಿ ಮೆರೆಯುತ್ತಿದ್ದಾರೆಯೋ ಅಂಥವರನ್ನ ನೋಡಿದಾಗ ಬ್ರಹ್ಮಜ್ಞಾನಿಗಳಿಗೆ ಕಾರುಣ್ಯ ಬರುತ್ತದೆ. ಅಯ್ಯೋ, ಬೌದ್ಧರು ತಾವು ಹಾಳಾಗಿ ಹೋಗಿ ಶಿಷ್ಯರನ್ನು ಹಾಳು ಮಾಡ್ತಾ ಇದ್ದಾರಲ್ಲ, ಅವರು ತಮಸ್ವಿನಃ ಯಶ್ಚೈವಂ ಸ್ವಯಂ ಬುಧ್ಯತೆ ಅನ್ಯಾಂಶ್ಚ ವ್ಯಾಮೋಹಯತಿ ಸಹ ಪಂಡಿತಾಪಸದಃ. ರಾಮ್ ರಾಮ್ ರಾಮ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಭಗವದ್ಗೀತಾ ಭಾಷ್ಯ 18ನೇ ಅಧ್ಯಾಯದಲ್ಲಿ ಅಂಥವರು ಪಂಡಿತಾಪಸದರಾಗಿ ತಮ್ಮನ್ನು ಹಾಳು ಮಾಡಿಕೊಂಡು ಶಿಷ್ಯರನ್ನು ಹಾಳು ಮಾಡ್ತಾರೆ. ಈ ಅರ್ಥ ಮಾಡ್ಕೊಳ್ಳೋಣ. ಬೌದ್ಧಾಃ ತಮಸ್ವಿನಃ, ತಮಸ್ವಿನಃ ಬೌದ್ಧಾಃ. ಇದು ತಪಸ್ವಿಗಳಲ್ಲ, ತಮಸ್ವಿಗಳಾದ ಬೌದ್ಧರು ಶ್ರುತಿಂ ಅನಾದತ್ಯ, ಶ್ರುತಿಯನ್ನ ಅನಾದರ ಮಾಡಿ, ಶ್ರುತಿಯನ್ನ ತಿರಸ್ಕಾರ ಮಾಡಿ. ನಮಗೆ ಶ್ರುತಿ ಬೇಕಾಗಿಲ್ಲ, ವೇದ ಬೇಕಾಗಿಲ್ಲ, ವೇದಾಂತಗಳು ಬೇಕಾಗಿಲ್ಲ. ಅವೆಲ್ಲವೂ ಕೂಡ ಏನೇನೋ ಹೇಳುತ್ತೆ. ಆಹಾ, ಯಾವ ಶ್ರುತಿಯನ್ನ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಮಾತೃಪಿತೃ ಸಹಸ್ರೇಭ್ಯೋಪಿ ಅದಕ್ಕೆ ಏನ ಅಂತ ಹೇಳ್ತಾರೋ ಅಂತಹದನ್ನು ಸುರಿಯುವರು ಬೌದ್ಧರು ಶ್ರುತಿಯನ್ನು ಕೈ ಬಿಟ್ಬಿಟ್ರು. ಶ್ರುತಿ ಪ್ರಾಮಾಣ್ಯವನ್ನ ಕೈ ಬಿಟ್ಟು ಯಾಕೆ ಬಿಟ್ರು? ಮೋಹದಿಂದ. ಒಬ್ಬ ಗುರು ಪ್ರೇಮದಿಂದ, ಪ್ರೀತಿಯಿಂದ ಶಿಷ್ಯನಿಗೆ ಪಾಠ ಮಾಡ್ತಾ ಇದ್ದಾನೆ, ತುಂಬಾ ಪ್ರೇಮದಿಂದ. ಇನ್ನೊಬ್ಬ ಬಂದುಬಿಟ್ಟು, ಯಾಕೋ ಓದ್ತಾ ಇದೀಯಾ, ಆ ಗುರು ಹತ್ರ ಬೇಡ ಕಣ, ಇನ್ನೊಬ್ಬ ಗುರು ತೋರಿಸ್ತೀನಿ ಬಾ ಅಂತ ಹೇಳಿ ಈ ಗುರುವನ್ನ ತಪ್ಪಿಸಿ ಬೇರೆ ಗುರು ಕರ್ಕೊಂಡು ಹಾಳು ಮಾಡ್ಬಿಡ್ತಾನೆ. ಮೋಸ. ಅದೇ ರೀತಿಯಲ್ಲಿ ಶ್ರುತಿ ಮಾತ ನಮಗೆ ಮುಮುಕ್ಷುಗಳಿಗೆ ಆತ್ಮಜ್ಞಾನದ ಮಾರ್ಗವನ್ನ ಮಾಡುತ್ತಾ ಆತ್ಮಸ್ವರೂಪವನ್ನು ತೋರಿಸ್ತಾ ಇದೆ. ಇದನ್ನು ಕೈ ಬಿಟ್ಟುಬಿಟ್ಟು ಬೌದ್ಧರು ಮೋಹ ಭ್ರಮೆ ಅಜ್ಞಾನದಿಂದ ಇಲ್ಲಿ ಎರಡು ವಿಶೇಷಣ ಇದೆ. ಒಂದು ಮೋಹಾತ್, ಮತ್ತೊಂದು ತಮಸ್ವಿನಃ. ಮೋಹಾತ್ ಶ್ರುತಿ ಅನಾದೃತ್ಯ. ಇದನ್ನೇನ್ ತಿಳ್ಕೋಬೇಕು ಅಂದ್ರೆ, ಈ ಪ್ರಪಂಚದಲ್ಲಿ ಯಾರು ಶ್ರುತಿವಾಕ್ಯಗಳನ್ನ ತಿರಸ್ಕಾರ ಮಾಡಿ ಶ್ರುತಿವಾಕ್ಯಗಳ ಪ್ರಾಮಾಣ್ಯವನ್ನು ಒಪ್ಪಿಕೊಳ್ಳದೆ ತಮ್ಮ ಬುದ್ಧಿಶಕ್ತಿಯಿಂದ ಪ್ರವಚನವನ್ನ ಮಾಡುತ್ತಾ ಇದ್ದಾರೋ ಅವರೆಲ್ಲರೂ ಕೂಡ ತಮಸ್ವಿನಃ. ತಪಸ್ವಿಗಳಲ್ಲ, ತಮಸ್ವಿಗಳು. ಅಂಥವರ ಗೋಜು ನಮಗೆ ಬೇಡ. ಶಾಸ್ತ್ರಯೋನಿತ್ವಾತ್ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ಇವತ್ತಿನ ಕಾಲದಲ್ಲಿ ಲಕ್ಷಾಂತರ ಜನ ಪ್ರವಚನ ಪಟುಗಳಿದ್ದಾರೆ, ಬೇಕಾದ ಪ್ರವಚನ ಮಾಡ್ತಾರೆ, ಮನರಂಜನೆ ಜೋರಾಗಿರುತ್ತೆ, ಸಹಸ್ರಾರು ಪ್ರವಚನಗಳನ್ನು ಕೇಳ್ತಾರೆ. ಆದರೆ ಆ ಪ್ರವಚನಗಳಲ್ಲಿ ಒಂದಾದರೂ ವೇದಾಂತ ವಾಕ್ಯವಿಲ್ಲ, ಒಂದಾದರೂ ಶ್ರುತಿ ವಾಕ್ಯವಿಲ್ಲ. ಅಂಥವ್ರ ತಂದು ಹೋಗ್ಬೇಡಿ. ಮೋಹದಿಂದ, ಭ್ರಾಂತಿಯಿಂದ, ಅವಿವೇಕದಿಂದ ಶ್ರುತಿಂ ಅನಾದೃತ್ಯ, ಶ್ರುತಿಯ ಮಾತನ್ನ ತಿರಸ್ಕಾರ ಮಾಡಿ ತಮಸ್ವಿನಃ ಬೌದ್ಧ, ತಮಸ್ವಿಗಳಾದ ತಮಸ್ಸಿನಲ್ಲಿಯೇ ಕೂತುಕೊಂಡಿರುವಂತಹ ಬೌದ್ಧರು ಅನುಮಾನೈಕ ಚಕ್ಷುಷಃ, ಅನುಮಾನವೆಂಬ ಕಣ್ಣುಳ್ಳವರಾಗಿ, ಪ್ರತಿಯೊಂದಕ್ಕೂ ಅನುಮಾನ ಬೇಕು. ಈ ಅನುಮಾನ ಹೇಗಿರ್ಬೇಕು?
ಅನುಭವಾನುಸಾರಿಯಾದ ತರ್ಕವಾಗಿರ್ಬೇಕು, ಶ್ರುತಿಗನುಸಾರವಾದ ಶೌತ ತರ್ಕವಾಗಿರ್ಬೇಕು. ಒಂದ್ ಮಾತು ಬರೀತ ಶಂಕರಾಚಾರ್ಯ, ನಚ ಅನೇನ ವಿಷಯೇನ ಅತ್ರ ಶುಷ್ಕ ತರ್ಕಸ್ಯ ಅವಕಾಶ ಸಂಭವತಿ. ಬ್ರಹ್ಮಸೂತ್ರ ಭಾಷ್ಯ. ಶ್ರೋತವ್ಯ ಮಂತವ್ಯ ನಿಜಿಜ್ಞಾಸಿತವ್ಯ. ಶ್ರೋತವ್ಯ ಶ್ರವಣ ಮಾಡಬೇಕು, ಅದನ್ನ ಮನನ ಮಾಡಬೇಕು ಅಂತಿದ್ದಾರೆ. ಮನನ ಮಾಡಬೇಕು ಅಂತ ಹೇಳುತ್ತಿರುವುದರಿಂದ ಇಲ್ಲಿ ಶುಷ್ಕ ತರ್ಕದಿಂದ ಅನುಮಾನ ಮಾಡಬೇಕು ಅಂತ ಅರ್ಥವಲ್ಲ. ಒಂದು ಮಾತು, ಯಾರು ನಿಜವಾಗಿ ಮುಮುಕ್ಷುಗಳು, ಆಡಂಬರ ಬೇಡ, ಪ್ರದರ್ಶನ ಬೇಡ, ಭಾಷ್ಯ ಲಾಂಛನ ಬೇಡ, ನಿಜವಾಗಿ ಮುಮುಕ್ಷು, ಅಂತಹ ಮುಮುಕ್ಷುಗಳು ಶಾಂಕರ ಪ್ರಸ್ಥಾನತ್ವ ಭಾಷ್ಯ ಗ್ರಂಥಗಳನ್ನ ಸದ್ಗುರುಗಳಿಂದ ಅಧ್ಯಯನ ಮಾಡಿ ಜೀವನ್ಮುಕ್ತರಾಗಬಹುದು. ನಮಗೆ ವೇದಾಂತ ವಾಕ್ಯ ಬೇಡ, ಶಂಕರಾಚಾರ್ಯ ಭಾಷ್ಯ ಬೇಡ ಅಂದ್ರೆ ಹಾಳಾಗೋಗ್ಬಿಡ್ತಾರೆ. ಅನಾದತ್ಯ ಶ್ರುತಿ ಮೋಹಾತ್ ಅಥೋ ಬೌದ್ಧಾಸ್ತಮಸ್ವಿನಃ ಆಪೇದಿರೇ ನಿರಾತ್ಮತ್ವಂ ಅನುಮಾನೈಕ ಚಕ್ಷುಷಃ. ಶ್ಲೋಕ ಅನ್ವಯ ಹೇಳಿದ್ದೇನೆ. ಇದಕ್ಕೆ ಸುರೇಶ್ವರಾಚಾರ್ಯರೇ ಬರೆದಿರುವಂತಹ ಒಂದು ಅವತರಣಿಕಾ ವಾಕ್ಯವನ್ನು ಓದ್ತೇನೆ. ನ ಕೇವಲಂ ಅನುಮಾನ ಮಾತ್ರ ಶರಣಃ ಅಭಿಲಷಿತಮರ್ಥಂ ನ ಪ್ರಾಪ್ನೋತೀತಿ ಅನರ್ಥಂಚ ಆಪ್ನೋತಿ ಇತ್ಯಾಹ ಭಗವಾನ್ ಸುರೇಶ್ವರಾಚಾರ್ಯ. ಎಷ್ಟು ಚೆನ್ನಾಗಿರುತ್ತೆ ಸ್ವಾಮಿ. ವಾಕ್ಯ ಓದ್ತಾನೆ ಬ್ರಹ್ಮಜ್ಞಾನವಾಗಿಬಿಡುತ್ತೆ. ಇದು ಸತ್ಯವಾದ ಮಾತು. ಶಾಂಕರ ಭಾಷ್ಯ ವಾಕ್ಯಗಳನ್ನು, ಗೌಡಪಾದಾಚಾರ್ಯರ ಕಾರಿಕಾರ್ಥವನ್ನು, ಭಗವಾನ್ ಸ್ವನೇಶ್ವರಾಚಾರ್ಯರ ನೈಶ್ರಮ ಸಿದ್ಧ ಶ್ಲೋಕಗಳನ್ನು ಓದ್ತಾ ಇದ್ರೆ ಓದ್ತಾನೆ ಬ್ರಹ್ಮಜ್ಞಾನ. ರಾಗದ್ವೇಷವಿರಬಾರದು, ಕಾಮ ಕ್ರೋಧಾದಿಗಳನ್ನು ಗೆದ್ದಿರಬೇಕು, ಯಾವ ಅನಾತ್ಮ ವಸ್ತುಗಳಲ್ಲಿಯೂ ಭೋಗಾಸಕ್ತಿ ಇರಬಾರದು. ಅಂಥವರಿಗೆ ಏಕೆ ಬ್ರಹ್ಮಜ್ಞಾನವಾಗುವುದಿಲ್ಲ? ಟ್ರೈ ಮಾಡ್ಬೇಡಿ, ಎಲ್ಲರಿಗೂ ಬ್ರಹ್ಮಜ್ಞಾನ. ಅನುಮಾನ ಮಾತ್ರ ಶರಣ ಸಾಧಕ ಅನುಮಾನವನ್ನಷ್ಟೇ ಶರಣ ನಂಬಿದವನಾಗಿ ಅನುಮಾನ ಮಾತ್ರಕ್ಕೆ ಶರಣು. ಅವ ಯಾವಾಗಲೂ ಕೂಡ ಅನುಮಾನ ಅನುಮಾನ ಅನುಮಾನ. ಈ ಅನುಮಾನ ಕನ್ನಡದ ಅನುಮಾನವಲ್ಲ. ಕನ್ನಡದಲ್ಲಿ ಅವನಿಗೆ ನನ್ನ ಮೇಲೆ ಅನುಮಾನ, ನನಗೆ ಅವನ ಮೇಲೆ ಅನುಮಾನ, ಆ ಗುರುವಿನ ಮೇಲೆ ನನಗೆ ಅನುಮಾನ, ಆ ಗುರುವಿಗೆ ಶಿಷ್ಯನ ಮೇಲೂ ಅನುಮಾನ. ಕನ್ನಡದ ಅನುಮಾನ ಅಂದ್ರೆ ಸಂಶಯ. ಇದು ಶಾಸ್ತ್ರದ ಅನುಮಾನ. ಅನುಮಾನ ಅಂದ್ರೆ ಅನುಮಾನ ಪ್ರಮಾಣ. ಪ್ರತ್ಯಕ್ಷಂ ಅನುಮಾನಂ ಅನುಮಾನಂ. ಅನುಮಾನ ಮಾತ್ರ ಶರಣ. ಯಾವ ಮನುಷ್ಯನು ಬರೀ ಅನುಮಾನಕ್ಕೆ ಶರಣವಾಗಿದ್ದಾನೋ, ಶ್ರುತಿ ಗೊತ್ತಿಲ್ಲ, ಶ್ರುತಿ ಬೇಕಿಲ್ಲ, ನಾನು ಯಾವ ಶ್ರುತಿಯನ್ನು ಆಶ್ರಯಿಸದೆ ಕೇವಲ ಅನುಮಾನದಿಂದ ತತ್ವವನ್ನ ನಿರ್ಣಯ ಮಾಡ್ತೇನೆ ಅಂತ ಹೊರಟಿದ್ದಾನೆಯೋ ಅಂಥ ಮನುಷ್ಯನು ಮೂರ್ಖ. ಇವತ್ತಿನ ಕಾಲದಲ್ಲಿ ಗುರುಗಳು ಬೇಕಾದಷ್ಟು ಜನ ಇದ್ದಾರೆ, ಶಿಷ್ಯರು ಇದ್ದಾರೆ. ಲಕ್ಷಗಟ್ಟಲೆ ಗುರುಗಳಿದ್ದಾರೆ, ಕೋಟಿಗಟ್ಟಲೆ ಶಿಷ್ಯರಿದ್ದಾರೆ. ಆ ಗುರುಗಳು ಏನೇನೋ ಮ್ಯಾಜಿಕ್ ಮಾಡಿಬಿಟ್ಟು ಶ್ರುತಿ ವಾಕ್ಯವನ್ನ ತೆಗೆದುಕೊಳ್ಳದೆ ಉಪದೇಶ ಮಾಡ್ತಾರೆ. ಅದನ್ನು ಕೇಳುವಂತ ಶಿಷ್ಯರು ಸಂತೋಷ ಪಡ್ತಾರೆ. ಇವರಿಬ್ಬರಿಗೂ ಹೆಸರು ತಮಸ್ವಿನಃ. ಅನುಮಾನ ಮಾತ್ರ ಶರಣನಾಗಿ ಅನುಮಾನ ಪ್ರಮಾಣವನ್ನಷ್ಟೇ ಇಟ್ಟುಕೊಂಡು ಯಾವ ಮನುಷ್ಯನು ಹೋಗ್ತಾನೋ ಅಂಥವನು ಅಭಿಲಷಿತಮರ್ಥಂ ನ ಪ್ರಾಪ್ನೋತೀತಿ ನ ಕೇವಲಂ. ಡಬಲ್ ನೆಗೆಟಿವ್ ಇದೆ.
ಅವನು ತನಗೆ ಅಭಿಲಷಿತವಾಗಿರುವ ಚೆನ್ನಾಗಿದೆ. ಅಭಿಲಬ್ಧುಂ ಇಷ್ಟಂ ಅಭಿಲಷಿತಂ ಅಭಿಲಬ್ಧುಂ ಇಷ್ಟ ಅಭಿಲಷಿತ ಅಭಿಲಷಿತಶ್ಚ ಅಥವಾ ಅರ್ಥಶ್ಚ ಲಷಿತಾರ್ಥ ತಂ ಅಭಿಲಷಿತಮರ್ಥಂ. ಅಂಥ ಸಾಧಕನಿಗೆ ಅಭಿಲಷಿತ ಇಷ್ಟವಾದಂತ ಅರ್ಥ ಯಾವುದು? ಮೋಕ್ಷ. ವೇದಾಂತ ಶಾಸ್ತ್ರದ ಪ್ರಕಾರ ಪ್ರತಿಯೊಬ್ಬ ಸಾಧಕನಿಗೂ ಇಷ್ಟವಾಗಿರುವಂತಹ ಫಲಮೋಕ್ಷ. ಯಾವ ಮನುಷ್ಯ ಶ್ರುತಿ ಪ್ರಾಮಾಣ್ಯವನ್ನ ಕೈ ಬಿಟ್ಟು ತಾನು ಬುದ್ಧಿವಂತ ಅನ್ಕೊಂಡ್ಬಿಟ್ಟು ಅನುಮಾನ ಮಾತ್ರ ಪ್ರಮಾಣದಿಂದ ತತ್ವ ನಿರ್ಣಯ ಮಾಡ್ತಾ ಹೋಗ್ತಾ ಇದ್ದಾನೋ ಅವನು ತನಗೆ ಬೇಕಾಗಿರುವಂತಹ ಮೋಕ್ಷವನ್ನ ಹೊಂದುವುದಿಲ್ಲ ಅಂತಷ್ಟೇ ಅಲ್ಲ, ಅವನಿಗೆ ಬೇಕಾದದ್ದು ಆತ್ಮಜ್ಞಾನ, ಅವನಿಗೆ ಬೇಕಾದದ್ದು ಮೋಕ್ಷ. ಇದನ್ನ ನ ಪ್ರಾಪ್ನೋತಿ, ಹೊಂದುವುದಿಲ್ಲ, ಬ್ರಹ್ಮಜ್ಞಾನವೂ ಇಲ್ಲ, ಮೋಕ್ಷವೂ ಇಲ್ಲ ಅಂತಿಷ್ಟೇ ಅಲ್ಲ. ಮತ್ತೇನು? ಚ ಅನರ್ಥಮಾಪ್ನೋತಿ, ಅನರ್ಥವನ್ನೇ ಹೊಂದುತ್ತಾನೆ. ಜ್ಞಾಪಕ ಇಟ್ಕೊಳ್ಳಿ. ಮುಮುಕ್ಷ ಸಾಧಕರು ಸರಿಯಾದ ಸದ್ಗುರುಗಳನ್ನ ಆಶ್ರಯ ಮಾಡಿ ಅವರಿಂದ ವೇದಾಂತ ವಾಕ್ಯಾರ್ಥ ವಿಚಾರವನ್ನು ಮಾಡಬೇಕೇ ಹೊರತು ಗುರುವು ತುಂಬಾ ಬುದ್ಧಿವಂತ, ಶಾಸ್ತ್ರವಾಕ್ಯ ಬೇಕಾಗಿಲ್ಲ ಅಂತಾನೆ, ಶಿಷ್ಯನಿಗೆ ಬೇಕಾಗಿಲ್ಲ. ಗುರುವು ತಾನು ಹಾಳಾಗಿ ಹೋಗಿ ಶಿಷ್ಯರನ್ನು ಹಾಳು ಮಾಡ್ತಾನೆ. ಅಂಥ ಗುರುಗಳಿಂದ ಎಲೆ ಮುಮುಕ್ಷುಗಳೇ ನೀವು ದೂರ ಇರಬೇಕು. ಅನುಮಾನ ಮಾತ್ರ ಶರಣ ಸಾಧಕ ಅಭಿಲಷಿತಮರ್ಥಂ ನ ಪ್ರಾಪ್ನೋತೀತಿ ನ ಕೇವಲಂ. ಅರ್ಥ ಆಗ್ತಾ ಇದೆ. ಮುಮುಕ್ಷ ಸಾಧಕನು ಮೋಕ್ಷ ಫಲವನ್ನ ಹೊಂದುವುದಿಲ್ಲ ಅಂತಷ್ಟೇ ಅಲ್ಲ, ಅನರ್ಥಂಚ ಆಪ್ನೋತಿ. ಅರ್ಥಮನರ್ಥಂ ಭಾವಯ ನಿತ್ಯಂ ನಾಸ್ತಿ ತತಸ್ಸು ಗಣೇಶ ಸತ್ಯಂ. ಏನಾಶ್ಚರ್ಯ, ಪರಮಾಶ್ಚರ್ಯ. ಇವತ್ತಿನ ಕಾಲದಲ್ಲಿ ಎಲ್ಲ ಗುರುಗಳಿಗೂ ದುಡ್ಡು, ಹಣ, ಎಷ್ಟಿದ್ರೂ ತೃಪ್ತಿ ಇಲ್ಲ. ಯಾಕೆ ಮಾಡಕ್ಕೆ? ಸನ್ಯಾಸಿಗಳಿಗೆ ಯಾಕೆ ಸ್ವಾಮಿ ಲಕ್ಷಗಟ್ಟಲೆ ಹಣ ಬೇಡ, ಎಲ್ಲ ಬಿಟ್ಟು ಹೇಳ್ಬೇಕಾಯ್ತು. ನ ಕರ್ಮಣಾನ ಪ್ರಜಯ ಧನೀನ. ಆ ಧೈರ್ಯವಿದ್ದರೆ ಮಾತ್ರ ಸನ್ಯಾಸಿಗಳಾಗ್ಬೇಕೇ ಹೊರತು ಸನ್ಯಾಸಿಗಳಾದ ಮೇಲೆ ಭಿಕ್ಷೆ ಸಿಕ್ತೇ ಹೋದ್ರೆ ಕಷ್ಟವಾಗುತ್ತೆ ಅಂತ ಡಿಪಾಸಿಟ್ ಮಾಡಿ ಬಡ್ಡಿ ಜೀವನ ಮಾಡ್ತಾ ಇದ್ದು ಏನ್ ಬ್ರಹ್ಮಜ್ಞಾನವಾಗುತ್ತವರಿಗೆ? ಬಾ ನ ಕೇವಲಂ ಅನುಮಾನ ಮಾತ್ರ ಶರಣ ಅಭಿಲಷಿತಮರ್ಥಂ ನ ಪ್ರಾಪ್ನೋತೀತಿ. ಅನುಮಾನ ಪ್ರಮಾಣವೊಂದನ್ನೇ ಇಟ್ಕೊಂಡು ಶ್ರುತಿ ಪ್ರಾಮಾಣ್ಯವನ್ನು ಕೈಬಿಟ್ಟು ಯಾವ ಮನುಷ್ಯ ವಿಚಾರ ಮಾಡುತ್ತಿದ್ದಾನೆಯೋ ಅಂಥವನಿಗೆ ಆತ್ಮಜ್ಞಾನವಾಗಲಿ ಮೋಕ್ಷವಾಗಲಿ ಸಿಕ್ಕುವುದಿಲ್ಲ ಅಂತ ಅಷ್ಟೇ ಅಲ್ಲ, ಮತ್ತೇನು? ಅನರ್ಥಂಚ ಆಪ್ನೋತಿ, ಸಂಸಾರವನ್ನೇ ಹೊಂದುತ್ತಾನೆ. ಅನರ್ಥ ಅಂತಂದ್ರು ಬಂದೆ, ಸಂಸಾರ ಅಂತ ಬಂದೆ, ದುಃಖ ಅಂತ ಬಂದೆ. ಅವನಿಗೆ ಬ್ರಹ್ಮಜ್ಞಾನವಿಲ್ಲ, ಮೋಕ್ಷವೂ ಇಲ್ಲ. ಏನೇನೋ ತಿಳ್ಕೊಂಡು ಜನಗಳಿಗೆ ಮೋಸ ಮಾಡ್ತಾ ಕಾಲ ಆಗಿದೆ. ಈ ವಿಚಾರವನ್ನ 34ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಅನಾದೃತ್ಯ ಶ್ರುತಿಂ ಮೋಹಾತ್ ಅಥೋ ಬೌದ್ಧಾಸ್ತಮಸ್ವಿನಃ. ತಪ್ಪಾದ್ರೂ ಕೂಡ ಮರೆತೂ ಕೂಡ ತಪಸ್ವಿನ ಅಂತ ಹೇಳಬಾರದು, ತಮಸ್ವಿನ ಅಂತ ಹೇಳ್ಬೇಕು. ಅಂದಂತಮ ಪ್ರವಿಶಂತೆ ಯೇ ಅವಿದ್ಯಾಮುಪಾಸತೆ ತಮಃ. ತಮಸ್ವಿನ ಆಪೇದಿರೇ ನಿರಾತ್ಮತ್ವಂ ಅನುಮಾನೈಕ ಚಕ್ಷುಷಃ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಶ್ರುತಿಯನ್ನ ವೇದಾಂತವನ್ನ ಅನಾದತ್ಯ
ತಿರಸ್ಕಾರ ಮಾಡಿ ನಮಗೆ ವೇದಾಂತ ಪ್ರಾಮಾಣ್ಯ ಬೇಕಾಗಿಲ್ಲ. ಅನುಮಾನೈಕ ಚಕ್ಷುಷಃ, ಅನುಮಾನವನ್ನೇ ಪ್ರಧಾನವಾದ ಪ್ರಮಾಣವನ್ನಾಗಿಟ್ಕೊಂಡು ಅನುಮಾನ ಅನುಮಾನ ಅನುಮಾನ, ತರ್ಕ ತರ್ಕ ತರ್ಕ, ಅನುಭವವಿಲ್ಲ, ಶ್ರುತಿ ಪ್ರಾಮಾಣ್ಯವಂತೂ ಇಲ್ಲವೇ ಇಲ್ಲ. ಇಂಥ ಬೌದ್ಧರು ನಿರಾತ್ಮತ್ವಂ, ಆತ್ಮನೇ ಇಲ್ಲ, ನೈರಾತ್ಮ್ಯವಾದವನ್ನ ಆಪೇದಿರೆ ಹೊಂದಿಬಿಟ್ಟರು. ನೈರಾತ್ಮವಾದವನ್ನೇ ಹೇಳ್ತಾ ಇದ್ರು. ನೀನು ಈ ಪ್ರಪಂಚದಲ್ಲಿ ಯಾವ ವಸ್ತುವಿಗೂ ಆತ್ಮನಿಲ್ಲ. ಸರ್ವೇ ಪದಾರ್ಥ ನಿರಾತ್ಮಾನ ನೈರಾತ್ಮಮೇವ ಜಗತ ಸ್ವರೂಪವನ್ನು ತೀರ್ಮಾನ ಮಾಡ್ಬಿಟ್ಟು. ಎಂಥ ಅನ್ಯಾಯ ನೋಡಿ. ಶ್ರುತಿಗಳಲ್ಲಿ ಆತ್ಮೈವೇದಂ ಸರ್ವಂ, ಆತ್ಮ ವಾರೇ ದ್ರಷ್ಟವ್ಯ ಶ್ರೋತವ್ಯ ಸವಾ ಏಷ ಮಹಾನಜ ಆತ್ಮ ತಸ್ಮಾದ್ ವಾಯೇ ತಸ್ಮಾದ್ ಆತ್ಮನ. ಎಷ್ಟು ಕಡೆ ಈ ಪ್ರಪಂಚವೆಲ್ಲವೂ ಆತ್ಮನ ಸ್ವರೂಪವಾಗಿದೆ, ಎಲ್ಲವೂ ಆತ್ಮ ವೇದಾಂತ ಹೇಳ್ತಾ ಇದೆ. ಅವರೇನ್ ಮಾಡ್ಬಿಟ್ಟು ಆ ವಿರುದ್ಧವಾಗಿ ನಿರಾತ್ಮವಾದಿನ ಆತ್ಮ ಅಂತಿಲ್ಲ, ಎಲ್ಲವೂ ಕೂಡ ಸ್ವಭಾವದಿಂದ ತೋರ್ತಾ ಇದೆ. ಸ್ವಭಾವವಾದಿಗಳಾಗ್ಬಿಟ್ರು. ಇವರು ನಾಸ್ತಿಕರು ಹೌದು, ಆದರೆ ಚಾರ್ವಾಕರು ಅಲ್ಲ. ಚಾರ್ವಾಕರಿಗೂ ನಾಸ್ತಿಕರಿಗೂ ವ್ಯತ್ಯಾಸ. ಚಾರ್ವಾಕರು ಬರೀ ಊಟ ಮಾಡು, ತಿಂಡಿ ತಿನ್ನು, ಮಲ್ಕೋ, ಸಾಯಿ ಅಂತ ಹೇಳ್ತಾರೆ. ಬೌದ್ಧ ಹಾಗಲ್ಲ, ವಿಚಾರವಾದಿಗಳು. ಇವರು ಅನುಮಾನ ಪ್ರಮಾಣವನ್ನ ಒಪ್ಪಿಕೊಂಡು ಶಾಸ್ತ್ರ ಪ್ರಾಮಾಣ್ಯವನ್ನು ಕೈ ಬಿಡುವಂತಾರೆ. ಶಾಸ್ತ್ರದ ಪ್ರಾಮಾಣ್ಯಕ್ಕೆ ಹೋಗಬೇಡ. ಅಯ್ಯೋ ರಾಮ್ 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 ರಾಮ, ಎಂಥ ಅನ್ಯಾಯವಿದೆ. ಅದ್ರ ಫಲವಾಗಿ ಏನಾಯ್ತು? ನಿರಾತ್ಮತ್ವಂ, ನಿರಾತ್ಮತ್ವವಾದಿಗಳು. ಎಲ್ಲಿಯೂ ಆತ್ಮ ಇಲ್ಲವೇ ಇಲ್ಲ. ಬೌದ್ಧರಲ್ಲಿ ವಿಜ್ಞಾನವಾದಿಗಳು, ನೈರಾತ್ಮವಾದಿಗಳು, ಶೂನ್ಯವಾದಿಗಳು, ಸ್ವಭಾವವಾದಿಗಳು ಎಲ್ಲ ಅಡ್ಡಾದಿಡ್ಡಿ. ಹೀಗೆ ಹೇಳುವುದಕ್ಕೆ ಏನ್ ಕಾರಣ? ಶ್ರುತಿಂ ಅನಾದೃತ್ಯ, ಶ್ರುತಿ ವಾಕ್ಯಗಳನ್ನ ಓದಿ ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ಟಿದ್ದಿದ್ರೆ ಉದ್ಧಾರವಾಗ್ಬಿಡ್ತಾ ಇದೆ. ಇದನ್ನ ಕಂಡೆ ಪರಮ ಪೂಜ್ಯ ಸದ್ಗುರು ಪುಂಗವನಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಶ್ರುತಿ ವಾಕ್ಯಗಳನ್ನ ಇಟ್ಟುಕೊಂಡು ಶಾಂಕರ ಭಾಷೆನ ಆಧಾರವಾಗಿ ಮಾಡಿಕೊಂಡು 300 ಪುಸ್ತಕ ಬರೆದಿದ್ದಾರೆ. ಸುಬ್ರಾಯ ಶರ್ಮಾಜಿಯವರು ಕೂಡ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಅಂತ್ಯವಾಸಿ ಶಿಷ್ಯರಾಗಿ 196 ಪುಸ್ತಕ ಬರೆದಿದ್ದಾರೆ. ಎಲ್ಲಾ ಪುಸ್ತಕದಲ್ಲೂ ಗುರುಸ್ಮರಣೆ ಇದೆ ನೋಡಿ, ಗುರುಸ್ಮರಣೆ ಇದೆ. ಎಲ್ಲಾ ಗ್ರಂಥಗಳಲ್ಲಿಯೂ ಒಂದಲ್ಲ ಒಂದು ಶಾಂಕರ ಭಾಷ್ಯ ವಾಕ್ಯ, ಶ್ರುತಿ ವಾಕ್ಯ. ಶ್ರುತಿ ವಾಕ್ಯವೇ ಮುಮುಕ್ಷಗಳಿಗೆ ಬೀಜ ಮಂತ್ರ. ಯಾವುದು ಬೇಡ, ಜಪ ಬೇಡ, ತಪಸ್ ಬೇಡ, ಮೌನ ಬೇಡ, ಉಪವಾಸ ಬೇಡ. ಶ್ರುತಿ ವಾಕ್ಯ ಶರಣ. ಈಶಾವಾಸ್ಯಮಿದಂ ಸರ್ವಂ ವಿಚಾರ ಮಾಡಿ. ಬ್ರಹ್ಮೈವೇದಂ ಇದಂ ವಿಶ್ವಂ ವಿಚಾರ ಮಾಡಿ. ಆತ್ಮೈವೇದಂ ಸರ್ವಂ ವಿಚಾರ ಮಾಡಿ. ತತ್ವಮಸಿ, ಅಬ್ಬಾ ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಸವಾ ಏಷ ಮಾನಜ ಆತ್ಮ, ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ, ಅಭಯಂ ವೈ ಬ್ರಹ್ಮ, ಅಭಯಂ ಹಿ ವೈ ಬ್ರಹ್ಮ ಭವತಿ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಸಯೋಹಮೈ ತತ್ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ. ಎಂಥೆಂಥ ಮುತ್ತಿನಂಥ ವಾಕ್ಯವಿದೆ. ಮುಕ್ತಿ ಪಥದ ಕುರುಹ ಪೇಳ್ವೆ. ಓಂ ಆತ್ಮಾಮಾಯಿದಮೇಕ ಏವ ಆಗ್ರ ಆಸೀತ್ ನಾನ್ಯತ್ ಕಿಂಚನ ಮಿಷತ್
ಸ ಈಕ್ಷತಲೋಕಾನ್ನ ಸೃಜಾ ಇತಿ ಎನ್ನುತ್ತದೆ ಐತರೇಯೋಪನಿಷತ್ತು. ವೇದಾಂತ ಪ್ರವೇಶಕ್ಕೆ 3 ಪ್ರಧಾನ ಮೆಟ್ಟಿಲುಗಳು: ಶ್ರುತಿ, ಯುಕ್ತಿ, ಅನುಭವ. ಶ್ರುತಿ ಉಪನಿಷತ್ತುಗಳು, ಯುಕ್ತಿ ಆತ್ಮನ ಅನ್ವಯ, ಅನಾತ್ಮ ವ್ಯತಿರೇಕ, ಮತ್ತು ಅನುಭವ ಸಾರ್ವತ್ರಿಕ ಪರಿಪೂರ್ಣಾನುಭವ. ವೇದಾಂತವನ್ನು ಭಗವಾನ್ ಶಂಕರರು ಅಂತ್ಯಂ ಪ್ರಮಾಣಂ ಎಂದಿದ್ದಾರೆ. ಆತ್ಮನು ಪ್ರತ್ಯಕ್ಷಾದಿ ಲೌಕಿಕ ಪ್ರಮಾಣಗಳಿಗೆ ಗೋಚರನಲ್ಲದಿದ್ದರೂ ಎಲ್ಲರ ಅನುಭವದಲ್ಲಿಯೂ ತಾನುವಿನ ಇರವು ಗೋಚರ. ಇದೇ ಅದ್ವಿತೀಯ. ಈಗೋ ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಕಾಮಕರ್ಮ ಪಾಶದೆಳೆತ ಕಾಣದಯ್ಯ. ಅಲ್ಲಿ ನೇಮ ನಿಷ್ಠೆ ಶಾಂತಿ ದಾಂತಿ ಮಾಡದಯ್ಯ. ಕಾಮಕರ್ಮ ಪಾಶದೆಳೆತ ಕಾಣದಯ್ಯ. ಅಲ್ಲಿ ನೇಮ ನಿಷ್ಠೆ ಶಾಂತಿ ದಾಂತಿ ಮಾಡದಯ್ಯ. ತಾಮಸ ರಾಜಸವಳಿದ ತಾಣವಯ್ಯ. ನಿಜ ಧಾಮದೊಳೆ ಲಕ್ಷ್ಯವಿಟ್ಟ ಕೇಣವಯ್ಯ. ತಾಮಸ ರಾಜಸವಳಿದ ತಾಣವಯ್ಯ. ನಿಜ ಧಾಮದೊಳೆ ಲಕ್ಷ್ಯವಿಟ್ಟ ಕೇಣವಯ್ಯ. ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ನನ್ನದೆಂಬುದೇನು ಇಲ್ಲವಯ್ಯ. ಅಲಿಹೀನ ಉಚ್ಚವೆಂಬುದೇನು ಸಲ್ಲದಯ್ಯ. ನಾನು ನನ್ನದೆಂಬುದೇನು ಇಲ್ಲವಯ್ಯ. ಅಲಿಹೀನ ಉಚ್ಚವೆಂಬುದೇನು ಸಲ್ಲದಯ್ಯ. ಮಾನಮೇಯ ಭಾವವಿಲ್ಲದೆಲ್ಲವಯ್ಯ. ತನ ಭಾನವಾಗಿ ತೋರುತ್ತಿರ್ಪಗೆಲ್ಲವಯ್ಯ. ಮಾನಮೇಯ ಭಾವವಿಲ್ಲದೆಲ್ಲವಯ್ಯ. ತನ್ನ ಭಾನವಾಗಿ ತೋರುತ್ತಿರ್ಪಗೆಲ್ಲವಯ್ಯ. ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಮರವೆ ಹೊದ್ದ
ಹೊದ್ದದಿರುವ ಸೈಪಿನಿರವದಯ್ಯ ಅಲ್ಲಿ ಗುರುವು ಶಿಷ್ಯನೆಂಬ ಭೇದ ಸರಿಯುವುದಯ್ಯ ಮರವೆ ಹೊದ್ದದಿರುವ ಸೈಪಿನಿರವದಯ್ಯ ಅಲ್ಲಿ ಗುರುವು ಶಿಷ್ಯನೆಂಬ ಭೇದ ಸರಿಯುವುದಯ್ಯ ಅರಿವು ಮರೆವೆಗಳಿಲ್ಲದರಿವ ತೆರನದಯ್ಯ ಗುರುಶಂಕರನ ನಂಬಿ ಸೊಗದೊಳಾಳ್ವದಯ್ಯ ಅರಿವು ಮರೆವೆಗಳಿಲ್ಲದರಿವ ತೆರನದಯ್ಯ ಗುರುಶಂಕರನ ನಂಬಿ ಸೊಗದೊಳಾಳ್ವದಯ್ಯ ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ ಬೌದ್ಧರು ತಮಸ್ಸಿಗಳಾಗಿ ಯಾವ ವೇದವಾಕ್ಯವೂ ಬೇಕಾಗಿಲ್ಲ ಅಂತ ತಿರಸ್ಕಾರ ಮಾಡಿದ್ರು. ಬಹಳ ಚೆನ್ನಾಗಿದೆ. ಇದು ಬೌದ್ಧರಿಗೆ ಮಾತ್ರವಲ್ಲ, ಎಲ್ಲ ತಾರ್ಕಿಕರಿಗೂ ಅನ್ವಯವಾಗುವಂತ ವಿಚಾರ. ಸಾಂಖ್ಯರು ಅವರು ಮಹಾಪ್ರಚಂಡರು, ಅವರು ಕೂಡ ಅನುಮಾನೈಕ ಚಕ್ಷುಷಃ. ಕಾಪಿಲ ಸಾಂಖ್ಯರಿಗೆ ಹೆಸರಾಯಿತು ಅನುಮಾನಿಕಾ. ಪ್ರಧಾನವಂತನ್ಬಿಟ್ರು. ಪ್ರಧಾನಕ್ಕೆ ಪ್ರಮಾಣವೇನು? ಅನುಮಾನ. ಪ್ರಧಾನವೇ ಜಗತ್ಕಾರಣ ಎನ್ನುವ ಪ್ರಮಾಣವೇನು? ಅನುಮಾನ. ಪ್ರಧಾನವೇ ಜೀವಾತ್ಮನಿಗೆ ಸಂಸಾರಿತ್ವವನ್ನ ಉಂಟು ಮಾಡಿದೆ ಎನ್ನುವುದಕ್ಕೆ ಪ್ರಮಾಣವೇನು? ಅನುಮಾನ. ಜೀವನು ಭೋಕ್ತೃ, ಪ್ರಧಾನ ಕರ್ತೃ ಅನ್ನುವ ಅನುಮಾನ. ಅನುಮಾನೈಕ ಚಕ್ಷುಷ ಅನುಮಾನಿಕಮಪ್ಯೇಕೇಶಾಮಿತಿ ಚೇನ್ನ ಸೂತ್ರವನ್ನೇ ಬರೆದಿಟ್ಟು. ಇನ್ನು ತಾರ್ಕಿಕರು ನೈಯಾಯಿಕ ವೈಶೇಷಿಕರಿದ್ದು ಬರೀ ಅವರೇನ್ ಮಾಡ್ತಾರೆ? ತ್ವಾಚ್ಛರಸ್ಯ ವಚೋ ಜಾಲೈ ಮೋಹಯಂತೀತರೇತರಂ ಇಮಂ ಪ್ರಾಶ್ನಿಕಮುದ್ದಿಶ್ಯ ತರ್ಕಜ್ವರ ಭೃಷಾಧ್ವರ ತ್ವಾಚ್ಛರಸ್ಯ ವಚೋ ಜಾಲೈ ಮೋಹಯಂತೀತರೇತರಂ. ಇರೋದೇ 4 ಜನ. ಇನ್ನು ಪೂರ್ವ ಮೀಮಾಂಸಕರು, ಶ್ರುತಿ ಪ್ರಮಾಣವಾದಿಗಳು. ಅವರು ತಮಗೆ ಬೇಕಾದ ಭಾಗವನ್ನು ಇಟ್ಕೊಂಡ್ಬಿಟ್ಟು ಬೇಡವಾದ ಭಾಗವನ್ನು ಕೈ ಬಿಟ್ಬಿಟ್ಟು ಎಲ್ಲರೂ ತಾವೂ ಕೂಡ ವಂಚನೆಗೆ ಒಳಗಾಗಿ ವಂಚಿತರಾಗಿ ಎಲ್ಲರನ್ನೂ ವಂಚನೆ ಮಾಡ್ತಾ ಇದ್ದಾರೆ. ಇದು ಬ್ರಹ್ಮಜ್ಞಾನಿಗಳ ಸಂಕಟ. ತಮಸ್ವಿನಃ ಬೌದ್ಧಾಃ ಮೋಹಾತೆ ಶ್ರುತಿಂ ಅನಾದೃತ್ಯ ಅನುಮಾನೈಕ ಚಕ್ಷುಷಃ ನಿರಾತ್ಮತ್ವಮಾಪೇದಿರೆ. ನಿರಾತ್ಮವಾದವನ್ನ ಅವರು ಮಂಡನ ಮಾಡ್ತಾರೆ ಎಂದರು. ಇದಕ್ಕೆ ಗುರುಗಳ ವಾಕ್ಯವನ್ನು ಓದ್ತೇನೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಬರೆದಿರುವಂತಹ ವ್ಯಾಖ್ಯಾನ 314ನೇ ಪುಟ. ಹೌದಾ? ಎಷ್ಟು ಜನ ಬರೆದಿದ್ದಾರೆ ಸ್ವಾಮಿಗಳು, ನನಗೆ ರೋಮಾಂಚನವಾಗ್ತಾ ಇದೆ. ಕ್ಲೇಶಾಪಹಾರಣಿ ತಗೊಂಡ್ಬಿಟ್ರೆ ಬ್ರಹ್ಮಾನಂದ 88ನೇ ವಯಸ್ಸಿನಲ್ಲಿ ಪೂಜ್ಯ ಸದ್ಗುರುಗಳು ಬರೆದಿರುವಂತಹ ವ್ಯಾಖ್ಯಾನ. ಅನಾದೃತ್ಯ ಶ್ರುತಿ ಮೋಹಾತ್ ಅಥೋ ಬೌದ್ಧಾಸ್ತಮಸ್ವಿನಃ ಆಪೇದಿರೇ ನಿರಾತ್ಮತ್ವಂ ಅನುಮಾನೈಕ ಚಕ್ಷುಷಃ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. 34 ಕೇವಲ ಅನುಮಾನಾಶ್ರಯಣೆ ನೈರಾತ್ಮ್ಯವಾದ ಏವ ಆ ಪತತಿ ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಬರೀ ಅನುಮಾನವನ್ನ ಇಟ್ಟುಕೊಂಡು ವಾದ ಮಾಡುತ್ತಾ ಹೋದರೆ, ಶ್ರುತಿ ಪ್ರಾಮಾಣ್ಯವನ್ನ ಸ್ವೀಕರಿಸದೆ ಹೋದರೆ ಅದರಿಂದ ಅವರಿಗೆ ನೈರಾತ್ಮ್ಯವಾದ ಏವ, ನೈರಾತ್ಮ್ಯವಾದವೇ ಗಟ್ಟಿಯಾಗುತ್ತೆ. ಹಾಗಾಗಿದೆ ಬೌದ್ಧರಿಂದ. ಅನುಮಾನೈಕ ರೂಪಯೋ
ಅನ್ವಯ ವ್ಯತಿರೇಕಯೋ ನ ಕೇವಲಂ ನೈಷ್ಠ ಸಾಧಕತ್ವಂ. ಅನುಮಾನ ಅಂದ್ರೆ ಕೇವಲ ಅನ್ವಯ ವ್ಯತಿರೇಕ. ಕೇವಲ ಅನ್ವಯ ವ್ಯತಿರೇಕದಿಂದ ಆತ್ಮಸಿದ್ಧಿಯಾಗುವುದಿಲ್ಲ. ಕೇವಲ ಅನುಮಾನ ತರ್ಕದಿಂದ ದೇಹಾದಿಗಳು ನಾನಲ್ಲ ಅಂತ ಆಗ್ಬಹುದು. ಅಹಂ ಬ್ರಹ್ಮಾಸ್ಮಿ ಖಂಡಿತ ಅರ್ಥವಾಗಿಲ್ಲ. ಅನುಮಾನ ಅಂದ್ರೇನು? ಅನ್ವಯ ವ್ಯತಿರೇಕ. ಈ ತರ್ಕದಿಂದ ಕೇವಲ ನೈರಾತ್ಮ್ಯವಾದ ಸಿದ್ಧಿಯಾಗುತ್ತದೆಯೇ ಹೊರತು ಇಷ್ಟ ಸಾಧಕವಾಗುವುದಿಲ್ಲ. ಮುಮುಕ್ಷಿಗಳಿಗೆ ಬೇಕಾಗಿರುವಂತ ಫಲ ಯಾವುದು? ಬ್ರಹ್ಮಜ್ಞಾನ. ಅದರಿಂದ ಮೋಕ್ಷ ಎರಡೂ ಇಲ್ಲ. ಯಾಕೆ? ಕೇವಲ ಅನುಮಾನ. ಕಿಂತು ಅವರಿಗೆ ಇಷ್ಟ ಪ್ರಾಪ್ತಿಯಾಗುವುದಿಲ್ಲ ಅಂತಷ್ಟೇ ಅಲ್ಲ, ಮತ್ತೇನೆಂದರೆ ಅನಿಷ್ಟ ಕಾರಣತ್ವಮಪಿ. ಅನಿಷ್ಟತ್ವಕ್ಕೆ ಅವ ಏನ್ ಬೇಕಾಗಿಲ್ವೋ ಅದನ್ನೇ ಉಂಟು ಮಾಡಿಸ್ತೇನೆ. ನ ಕೇವಲ ಹೇಳಿದೆ. ಅನಾದೃತ್ಯೇತಿ ಸ್ಪಷ್ಟಾರ್ಥ ಶ್ಲೋಕ. ಗುರುಗಳು ವ್ಯಾಖ್ಯಾನ ಬರೆಯಲಿಲ್ಲ. ಯಾಕೆ? ಶ್ಲೋಕ ಸ್ಪಷ್ಟಾರ್ಥ ಸ್ಪಷ್ಟ ಅರ್ಥ ಯಸ್ಯ ಸಹ ಸ್ಪಷ್ಟಾರ್ಥ ಶ್ಲೋಕ. ಈ ಶ್ಲೋಕಕ್ಕೆ ಅರ್ಥವು ಸ್ಪಷ್ಟವಾಗಿದೆ. ಇನ್ನೊಂದು, ಆ ಬೌದ್ಧರ ಮತವನ್ನ ನಾವ್ಯಾಕೆ ಇಲ್ಲಿ ಖಂಡನೆ ಮಾಡಬೇಡ. ಭಗವಾನ್ ಸ್ವನೇಶ್ವರಾಚಾರ್ಯರವರೇ ಬೌದ್ಧರಿಗೆ ತಮಸ್ಸಿನ ಅನ್ಬಿಟ್ರು, ಮೋಹ ತಂದ್ರು, ಅನುಮಾನೇಕ ಚಕ್ಷುಷ ಅಂದ್ರು. 3 ಪ್ರಶಸ್ತಿ ಕೊಟ್ಟ ಮೇಲೆ ಅಂತವರ ಸಹವಾಸ ನಮಗೆ ಬೇಡ ಅಂದ್ಬಿಟ್ಟು ಸ್ಪಷ್ಟಾರ್ಥ ಶ್ಲೋಕ ಅಂದ್ಬಿಟ್ಟು. ಇದರಿಂದ ಇನ್ನೊಂದು ವಿಷಯ ತೋರುತ್ತೆ. ಯಾವ ಯಾವ ವಾದಿಗಳು ಶ್ರುತಿ ಪ್ರಾಮಾಣ್ಯವನ್ನ ಕೈಬಿಟ್ಟು ಕೇವಲ ಅನುಮಾನ ತರ್ಕದಿಂದ ತತ್ವವನ್ನ ನಿರ್ಣಯ ಮಾಡಬೇಕು ಅಂತ ಹೋಗ್ತಾರೋ ಅವರು ಯಾರಿಗೂ ಕೂಡ ತತ್ವ ನಿರ್ಣಯವಾಗುವುದಿಲ್ಲ. ಯಾಕೆ ಅಂತಂದ್ರೆ ತರ್ಕ ಪ್ರತಿಷ್ಠಾನಾತೆ ಒಂದು ಸೂತ್ರ, ತರ್ಕ ಪ್ರತಿಷ್ಠಾನಾದನ್ಯಥಾ ಜಾಪಿ ಎಂದಿದ್ದಾರೆ. ಕೇವಲ ತರ್ಕದಿಂದ ಏನು ಮಾಡಿದರೂ ಕೂಡ ತತ್ವ ನಿರ್ಣಯ ಮಾಡುವುದಿಲ್ಲ. ಬರೀ ತರ್ಕದಿಂದ ಏನ್ ಬೇಕಾದ್ರೂ ಮಾಡಬಹುದು. ಬದುಕಿರುವವನನ್ನ ಸಾಯಿಸಬಹುದು, ಸತ್ತವನನ್ನ ಬದುಕಿಸಬಹುದು, ಸೂರ್ಯನನ್ನ ಚಂದ್ರನನ್ನ ಮಾಡಬಹುದು, ಚಂದ್ರನನ್ನ ಸೂರ್ಯನನ್ನಾಗೂ ಮಾಡಬಹುದು. ಯಾಕೆ? ತರ್ಕ, ಅನುಮಾನ, ಇನ್ಫರೆನ್ಸ್, ಲಾಜಿಕ್. ಕೋರ್ಟಿನಲ್ಲಿ ನ್ಯಾಯಾಧೀಶರ ಕಣ್ಣು ಮುಂದೆ ಯಾರು ಇಲ್ಲ, ಇಬ್ರು ಕಕ್ಷಿಗೆ ಇಬ್ರು ಲಾಯರ್ಸ್ ಇರ್ತಾರಷ್ಟೆ. ಇವರೇನ್ ಹೇಳ್ತಾರೋ ಕೇಳ್ತಾರೆ, ಅವರೇನ್ ಹೇಳ್ತಾರೋ ಕೇಳ್ತಾರೆ, ಅದಕ್ಕೆ ವಿಟ್ನೆಸ್ ಅನ್ನು ಕೇಳ್ತಾರೆ. ಆದರೆ ಅಲ್ಲಿ ಎಷ್ಟೋ ಸಲ ನ್ಯಾಯವಾಗಿರುವಂತಹದ್ದು ಅನ್ಯಾಯವಾಗಬಹುದು, ಅನ್ಯಾಯವಾಗಿರುವಂತಹದ್ದು ನ್ಯಾಯವಾಗಬಹುದು. ಯಾಕೆ? ಕಣ್ಣಿಂದ ಯಾರು ನೋಡೇ ಇಲ್ಲ. ಆದರೆ ಶೌತ ಪ್ರಾಮಾಣ್ಯ ವಿಷಯದಲ್ಲಿ ಹಾಗಿಲ್ಲ. ಶ್ರುತಿ ಏನ್ ಹೇಳ್ತಾ ಇದೆಯೋ ಅದು ಸತ್ಯ. ಯಾಕೆ? ಶ್ರುತಿಗೆ ಜಿಜ್ಞಾಸುಗಳ ಮೇಲೆ ತುಂಬಾ ವಾತ್ಸಲ್ಯ ಉಂಟು. ನೋಡಿ, ತಾಯಿ ಯಾವತ್ತೂ ಮಕ್ಕಳಿಗೆ ದ್ರೋಹ ಮಾಡುತ್ತೆ. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನಭವತಿ ಎಂದಿದ್ದ ಶಂಕರಾಚಾರ್ಯ. ಶ್ರುತಿರ್ಮಾತ. ಶ್ರುತಿ ಶಬ್ದ ಸ್ತ್ರೀಲಿಂಗ, ಅಮ್ಮ ಸ್ತ್ರೀಲಿಂಗ. ಶ್ರುತಿಯನ್ನ ಮಾತು ಸಮಾನ ಅಂತ ತಿಳ್ಕೋ. ಉಪನಿಷತ್ತುಗಳಲ್ಲಿ ಏನೇನು ಹೇಳಿದ್ದಾರೋ ಎಲ್ಲವೂ ಕೂಡ ಕಾರುಣ್ಯದ ಮಾತು. ಎಷ್ಟ್ ಬೇಕಾದ್ರೂ ಹೇಳ್ಬೋದು. ಆದ್ದರಿಂದಲೇ ಭಗವಾನ್ ಸ್ವರೇಶ್ವರಾಚಾರ್ಯರವರು ಬ್ರಹ್ಮ ತತ್ವವನ್ನ ನಿರ್ಣಯ ಮಾಡುವುದಕ್ಕೆ ಏನ್ ಹೇಳಿದ್ರು? ಶಾಸ್ತ್ರ ಯೋನಿತ್ವಾತ್, ಶಾಸ್ತ್ರ ಪ್ರಮಾಣಕತ್ವಾತ್, ಶಾಸ್ತ್ರಮಾನತ್ವಾತ್. ವೇದಾಂತ ಶಾಸ್ತ್ರದಿಂದಲೇ ಪರಬ್ರಹ್ಮದ ಸ್ವರೂಪವನ್ನು, ಅಹಂ ಬ್ರಹ್ಮಾಸ್ಮಿ ಎನ್ನುವಂತ ಅನುಭವವನ್ನು ಹೊಂದಿ. ನಮಗೆ ಶ್ರುತಿ ವಾಕ್ಯಕ್ಕೆ ಅರ್ಥ ಗೊತ್ತಾಗುವುದಿಲ್ವಲ್ಲ, ಹೋಗು ತದ್ವಿಧಿ ಪ್ರಣಿಪಾತೇನ
ಪರಿಪ್ರಶ್ನೇನ ಸೇವೆಯ ಉಪದೇಶಂತ್ಯತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಯಾರು ಜ್ಞಾನಿಗಳು, ಶ್ರುತ್ಯರ್ಥ ಜ್ಞಾನ ಸಂಪನ್ನರು, ತತ್ವದರ್ಶಿಗಳು ಅಂತವ್ರು. ಎಲ್ಲಿ ಕಾಡಿನಲ್ಲಿದ್ದಾರೆ, ಕಾಡಿಗೆ ಹೋಗು. ಅಮೆರಿಕಕ್ಕೆ ಹೋಗುದಿಲ್ವ ಸಂಪಾದನೆ ಮಾಡ್ಬೇಕು ಅಂತ? ನಂಗೆ ದುಡ್ಡು ಬೇಕಪ್ಪ, ಸಂಪಾದನೆ ಮಾಡ್ಬೇಕು, ಅಮೆರಿಕಕ್ಕೆ ಹೋಗ್ತೀನಿ, ಆದ್ರೆ ಕಷ್ಟಪಡ್ತೀನಿ. ನಮ್ಗೆ ಹಗಲೊಬ್ರಿಗೆ ರಾತ್ರಿ ಒದ್ದಾಡ್ತೀನಿ ಸಂಪಾದನೆ. ನಮಗೆ ಜ್ಞಾನವೇ ಬೇಕು ಅಂತಿದ್ರೆ ಏನ್ ಮಾಡ್ಬೇಕು ಅವನು? ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯಾತ್ ನಾಸ್ತಿ ಅಕೃತ ಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತೆ. ಹೋದ ವರ್ಷ ಮಹಾಕುಂಭ ಅಂತಾಯ್ತು. ಅಮೆರಿಕಾದಿಂದ, ಜರ್ಮನಿಯಿಂದ, ಎಲ್ಲ ಕಡೆಗಳಿಂದಲೂ ಜನ ಬಂದರು. ಯಾಕೆ? ಕುಂಭ ಸ್ನಾನ ಮಾಡಬೇಕು ಅಂತ. ರಶ್ಶೋ ಮಾಡಿದ್ರು. ಪುಣ್ಯ ಬೇಕು. ತಿರುಪತಿ ದೇವಸ್ಥಾನಕ್ಕೆ ಕ್ಯೂನಲ್ಲಿ ನಿಂತು ಹೋದಾರೆ. 41 ಗಂಟೆ ಕ್ಯೂನಲ್ಲಿ ನಿಂತು ದರ್ಶನವಿಗೆ. ಪುಣ್ಯ ಬೇಕು. ಪುಣ್ಯ ಬೇಕಾದರೆ ತುಂಬಾ ದೂರದಿಂದ ಬರ್ತೇವೆ, ಖರ್ಚು ಮಾಡ್ತೇವೆ. ಬ್ರಹ್ಮಜ್ಞಾನಕ್ಕೆ ಮಲಿಕೊಂಡಿರ್ಬೇಕು, ಟಿವಿಲಿ ಉಪನ್ಯಾಸ ಬರ್ತಾ ಇರ್ಬೇಕು, ಕಾಫಿ ಕುಡಿತಾ, ಇಡ್ಲಿ ತಿಂತ, ನಿದ್ದೆ ಮಾಡ್ತಾ ಪ್ರವಚನ ಕೇಳ್ಬೇಕು ಅಂದ್ರೆ ಅಷ್ಟೇನ್ ಚೀಪೆ. ಬ್ರಹ್ಮಜ್ಞಾನ ಪ್ರಾಪ್ತಿಗಾಗಿ ತಪಸ್ಸನ್ನ ಮಾಡು. ತಪಸ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ. ಸದ್ಗುರುಗಳ ಸೇವೆಯೇ ಮಹತ್ತರವಾದ ತಪಸ್ಸು. ದೇವೇಂದ್ರ ಬ್ರಹ್ಮಜ್ಞಾನ ಪ್ರಾಪ್ತಿಗಾಗಿ ದೇವಲೋಕದ ಭೋಗಗಳನ್ನ ತಿರಸ್ಕಾರ ಮಾಡಿ ತನ್ನ ಪ್ರಿಯ ಪತ್ನಿ ಶಚೀದೇವಿಯನ್ನು ತಿರಸ್ಕಾರ ಮಾಡಿ ಸಾಮಾನ್ಯ ಜಿಜ್ಞಾಸುವಿನಂತೆ ಬಂದು ಬ್ರಹ್ಮಜ್ಞಾನ ಪಡ್ಕೊಂಡಲ್ಲಿ. ನಾರದ ಮಹರ್ಷಿಗಳು, ತ್ರಿಲೋಕ ಸಂಚಾರಿಗಳು, ಅಣಿಮಾದಿ ಅಷ್ಟೈಶ್ವರ್ಯ ಸಂಪನ್ನರು, ಮಹಾ ತಪಸ್ವಿಗಳು ಬ್ರಹ್ಮಜ್ಞಾನ ಪ್ರಾಪ್ತಿಗಾಗಿ ಅಂತವರು ಸನತ್ ಕುಮಾರ ಮಹರ್ಷಿಗಳು ಬಂದಿರಬೇಕು. ನಮಗೆ ಬ್ರಹ್ಮಜ್ಞಾನವೇ ಬೇಕು ಅಂತಾದರೆ ಹೋಗಿ ಗುರುವಿನ ವೇದಾಂತವನ್ನು ಓದಿ ಬಾ. ತುಂಬಾ ಜ್ವರ ಇದೆ. ಅನಾದೃತ್ಯ ಶ್ರುತಿ ಮೋಹಾತ್ ಅಥೋ ಬೌದ್ಧಸ್ತಮಸ್ವಿನಃ ಆಪೇದಿರೇ ನಿರಾತ್ಮತ್ವಂ ಅನುಮಾನೈಕ ಚಕ್ಷುಷಃ. ಇದನ್ನೇನು ಗೊತ್ತಾಗುತ್ತೆ ಅಂದ್ರೆ, ವೇದಾಂತಿಗಳನ್ನ ಅನೇಕ ಜನ ಮಹಾತ್ಮರಾದ ವಿದ್ವಾಂಸರು ಪ್ರಚ್ಛನ್ನ ಬೌದ್ಧರು ಅಂತ ಹೇಳುವ ಮಾತು ಸುಳ್ಳು. ಯಾವ ಬೌದ್ಧರನ್ನ ವೇದಾಂತಿಗಳು ಮೋಹಕ್ಕೆ ಒಳಗಾಗಿದ್ದಾರೆ, ತಮಸ್ಸಿಗಳು, ಅನುಮಾನೈಕ ಚಕ್ಷುಗಳು ಮತ್ತು ನಿರಾತ್ಮವಾದಿಗಳು ಎಂದು ಖಂಡನೆ ಮಾಡುತ್ತಿದ್ದಾರೆಯೋ ಅಂಥ ಬೌದ್ಧ ಮತವನ್ನೇ ವೇದಾಂತಿಗಳು ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳುವುದು ಮೂರ್ಖತನ. ಬೌದ್ಧರಿಗೆ ಹೆಸರು ನಾಸ್ತಿಕವಾದಿನ. ನಾಸ್ತಿಕರು. ನಾಸ್ತಿಕ ಅಂದ್ರೇನು? ನಾಸ್ತಿಕೋ ವೇದ ನಿಂದಕ. ವೇದವನ್ನ ನಿಂದನೆ ಮಾಡುತ್ತಾ ವೇದ ಪ್ರಾಮಾಣ್ಯವನ್ನ ತಿರಸ್ಕರಿಸುವಂತವರೇ ನಾಸ್ತಿಕರು. ಅಂತವರಲ್ಲಿ ಅಗ್ರಗಣ್ಯರು ಬೌದ್ಧರು ಎಂದು ಬೌದ್ಧರನ್ನ ನಿರಾತ್ಮವಾದಿಗಳು ಎಂದು ತಿರಸ್ಕಾರ ಮಾಡ್ತಾ ಇದ್ದಾರೆ. ಕೆಲವು ವಿದ್ವಾಂಸರು ಗೌಡಪಾದಾಚಾರ್ಯರು ಪ್ರಚ್ಛನ್ನ ಬೌದ್ಧರು, ಶಂಕರಾಚಾರ್ಯರು ಪ್ರಚ್ಛನ್ನ ಬೌದ್ಧರು, ಸುರೇಶ್ವರಾಚಾರ್ಯರು ಕೂಡ ಪ್ರಚ್ಛನ್ನ ಬೌದ್ಧರು ಅಂತಾರೆ. ಸಾಧ್ಯವೇ? ದಡ್ರವರು. ಶ್ರುತಿ ಪ್ರಾಮಾಣ್ಯ ಗೊತ್ತಿಲ್ಲ, ಬಹಳ ಮುಖ್ಯ. ಘನ ವಿದ್ವಾಂಸರಾಗಿರ್ತಾರೆ, ಪಂಡಿತೋತ್ತಮರಾಗಿರ್ತಾರೆ, ಟ್ರಿಬಲ್ PhD. ಶ್ರುತಿ ಪ್ರಾಮಾಣ್ಯ ಬೇಕಾಗಿಲ್ಲ. ಯಾವಾಗ ಅವರು ಶ್ರುತಿ ಪ್ರಾಮಾಣ್ಯ ಕೈ ಬಿಟ್ಟೋ ಗುಂಡಿ ಬಿದ್ದುವಂತ. ಮುಮುಕ್ಷಗಳ ಸಂಪತ್ತೇ ಶ್ರುತಿಗಳು. ಅದಕ್ಕೆ ಮೂಲ ಮೀಮಾಂಸಕರು. ಅವರು ಆಮ್ನಾಯಸ್ಯ ಕ್ರಿಯಾರ್ಥತ್ವಾತ್ ಅನರ್ಥಕ್ಯಂ
ಅತದರ್ಥಾನಾಂ ಅನ್ನುವಂತಹ ಸೂತ್ರವನ್ನು ಮಾಡಿಬಿಟ್ಟು ಕರ್ಮಗಳನ್ನು ಬೋಧನೆ ಮಾಡದೇ ಇರುವಂತಹ ವೇದಾಂತ ವಾಕ್ಯಗಳೆಲ್ಲವೂ ಅಪ್ರಮಾಣ ಶುರು ಮಾಡಿದ್ರು. ಅಲ್ಲಿ ಶುರು ಮಾಡಿಕೊಂಡು ಬೌದ್ಧರು ಬಂದ್ರು, ಸಾಂಖ್ಯರು ಬಂದ್ರು, ನೈಯಾಯಿಕರು, ವೈಶೇಷಿಕರು ಎಲ್ಲ ಸೇರ್ಕೊಂಡ್ಬಿಟ್ಟು ಶ್ರುತ್ಯರ್ಥವನ್ನ ಮೂಲೆ ಗುಂಪು ಮಾಡಿಬಿಟ್ರು. ಇದನ್ನ ಕಂಡು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ದಶೋಪನಿಷತ್ತುಗಳೆಂಬ ಶ್ರುತಿಗಳಿಗೆ ಅದ್ಭುತವಾದ ವ್ಯಾಖ್ಯಾನ ಮಾಡಿದರು. ಯೈರಿಮೇ ಗುರುಭಿ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತಃ ಸರ್ವ ವೇದಾಂತಃ ತಾನ್ ನಿತ್ಯಂ ಪ್ರಣತೋಸ್ಮ್ಯಂ. ವೇದಾಂತ ಪ್ರಾಮಾಣ್ಯವನ್ನ, ಶ್ರುತಿ ಪ್ರಾಮಾಣ್ಯವನ್ನ ಎತ್ತು ಹಿಡಿದು ಮುಮುಕ್ಷ ಪ್ರಪಂಚಕ್ಕೆ ಅನುಗ್ರಹ ಮಾಡಿದಂತಹ ಮಹಾತ್ಮರೇ ಗೌಡಪಾದ ಶಂಕರ ಸ್ವರೇಶ್ವರಾಚಾರ್ಯರು. ಆದ್ದರಿಂದಲೇ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದು ಮಾತು ಹೇಳ್ತಾ ಇದ್ರು. ಮುಮುಕ್ಷು ಜನಗಳು ಮೊಟ್ಟ ಮೊದಲಿಗೆ ಗುರುವಿನ ಸನ್ನಿಧಾನದಲ್ಲಿ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯ ಗ್ರಂಥಗಳನ್ನ ಶ್ರದ್ಧೆಯಿಂದ, ಆದರದಿಂದ, ಪರಮ ತಾತ್ಪರ್ಯದಿಂದ ಅಧ್ಯಯನ ಮಾಡಬೇಕು. ಇವತ್ತಿಲ್ಲ ಇಲ್ಲ, ತಾವೇ ಓದ್ಕೊಂಡ್ಬಿಡ್ತಾರೆ. ಇವಾಗ ಇಂಗ್ಲಿಷಿನಲ್ಲಿ ಬೇಕಾದಷ್ಟು ಪುಸ್ತಕಗಳಿವೆ, ವೇಸ್ಟ್. ಇಂಗ್ಲಿಷ್ ಗ್ರಂಥಗಳನ್ನ ಓದ್ಕೊಂಡು ಬ್ರಹ್ಮಜ್ಞಾನ ಮಾಡ್ಕೋತೇವೆ ಅಂತಂದ್ರೆ ಅದು ಅಸಾಧ್ಯವಾದ ವಿಚಾರ, ತಪ್ಪು. ಆದ್ದರಿಂದ ತಿರಸ್ಕಾರ ಮಾಡ್ತೀವಿ. ಅನಾದಿತ್ಯ ಶ್ರುತಿ ಮೋಹಾತ್ ಅಥೋ ಬೌದ್ಧಾಸ್ತಮಸ್ವಿನಃ. ಬಾಯಿ ತಪ್ಪು ಕೂಡ ತಪಸ್ವಿನ ಅಂತ ಹೇಳ್ಬಾರ್ದು. ಅಥೋ ಬೌದ್ಧಾಸ್ತಮಸ್ವಿನಃ ಆಪೇದಿರೇ ನಿರಾತ್ಮತ್ವಂ ಅನುಮಾನೈಕ ಚಕ್ಷುಷಃ ಅಂದ್ಬಿಟ್ಟು ಈ ಬೌದ್ಧರನ್ನ ತಿರಸ್ಕಾರ ಮಾಡಿದ್ದಾನೆ. ಅನ್ವಯ ವ್ಯತಿರೇಕ ತರ್ಕ ಬೇಕು ಒಂದು ಹಂತದವರೆಗೆ. ಮುಂದೆ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮೈವಾಹಮಸ್ಮಿ ಎನ್ನುವುದನ್ನ ಅನುಭವದಲ್ಲಿ ಕಾಣಬೇಕಾದ್ರೆ ಅವರಿಗೆ ಶ್ರುತಿವಾಕ್ಯ ಬೇಕೇ ಬೇಕು. ಶ್ರುತಿವಾಕ್ಯವಿಲ್ಲದೆ ಕೇವಲ ಅನುಮಾನದಿಂದ ಸಿದ್ಧಾಂತ ಅರ್ಥವಾಗಲಾರದು ಅನ್ನುವುದನ್ನು ಹೇಳ್ತಾ ಇದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಅನಾದತ್ಯ ಶ್ರುತಿಂ ಮೋಹಾತ್ ಅಥೋ ಬೌದ್ಧಾಸ್ತಮಸ್ವಿನಃ ಆಪೇದಿರೇ ನಿರಾತ್ಮತ್ವಂ ಅನುಮಾನೈಕ ಚಕ್ಷುಷಃ. ನಮೋ ನಮಃ ಸದ್ಗುರುಪಾದುಕಭ್ಯಾಂ.